ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಕೇರಳ KCT ಆ್ಯಂಡ್ ನೀಟ್ ಸ್ಟೂಡೆಂಟ್ ನೋಡ್ತಿದ್ರು. ಈ ಒಂದು ವಿಡಿಯೋ ಭಾಳ ಇಂಪಾರ್ಟೆಂಟ್, ಯಾಕಂದರೆ ನಿಮಗೋಸ್ಕರ ಏನು ಮಾಡ್ತಾರೆ ಅಂತಂದರೆ 4ರಿಂದ 5 ಅಪ್ಡೇಟ್ಗಳು ಬಂದಿದ್ದಾವೆ ಇವತ್ತು. ಯಾಕಂದರೆ 1/9/2024ನೇ ತಾರೀಕು ಯಾರು ನೋಡ್ತಾಯಿದ್ರು, ಇವತ್ತು ಅಪ್ಡೇಟ್ ಬಂದಿರತಕ್ಕಂಥದ್ದು. ಏನೆಲ್ಲ ಅಪ್ಡೇಟ್ ಬಂದಿದೆ ಅಂತ ನಿಮ್ಗೆ ಗೊತ್ತಿರುವಾಗೆ ಚಾಯ್ಸ್ ಎಂಟ್ರಿ ಬಿಟ್ಟಿದ್ದಾರೆ, ಚಾಯ್ಸ್ ಎಂಟ್ರಿ ಮಾಡಿದ್ದಾರೆ. ಚಾಯ್ಸ್ ಎಂಟ್ರಿ ಬಂಟ್ ಆದಮೇಲೆ ಓಕೆ ಲಿಂಕ್ ನಿಮ್ಮ ಮುಂದೆ ಇನ್ನೆಲ್ಲ ಮಾಡಬೇಕು ಎಲ್ಲನೂ ಕೂಡ ಬಿಟ್ಟಿದ್ದಾರೆ. KCT ಆ್ಯಂಡ್ ಆ್ಯಸ್ ಯೂಶುವಲ್ ನೀಟ್ ಸ್ಟೂಡೆಂಟ್ಸ್ ಇಬ್ಬರು ಕೂಡ ಬಿಟ್ಟಿದ್ದಾರೆ. ಸರಿ, ಈಗ ನೋಡೋದಂತಂದ್ರೆ ಒಂದೊಂದಾಗಿ ಈಗ ನಾನು ವೆಬ್ಸೈಟಲ್ಲಿ ಇದ್ದೀನಿ, ಇತ್ತೀಚಿನ ಸುದ್ದಿ ಅಂತಂದು ಅದರಲ್ಲಿ ಬಂದುಬಿಟ್ಟು ನಾನು ಸ್ವಲ್ಪ ಸ್ಕ್ರಾಲ್ ಮಾಡಿತ್ತಂದರೆ ಇತ್ತೀಚಿನ ಪ್ರಕಟಣೆಗಳು ಅಂತ ಸಿಗ್ತಾವೆ. ಎಲ್ಲಿ ಸಿಗ್ತಾವೆ ನೋಡಿರಿ. ಇದರಲ್ಲಿ ಏನಪ್ಪ ಮಾಡಿದ್ದಾರೆ ಅಂತಂದರೆ ನೀಟ್ ಸ್ಟೂಡೆಂಟ್ಸ್ಗೆ ಏನಪ್ಪ ಅಂದರೆ ಇಲ್ಲಿ ಕಾಣಿಸ್ತಿದೆ ನೋಡಿರಿ, ನೀಟು ಓಕೆ, ಆಯುಷ್ ಕಾಣಿಸ್ತಿದೆ, ಒಂದು ಡೆಂಟಲ್ಲು, ಒಂದು ಮೆಡಿಕಲ್ ಓಕೆ, ಈ ಮೂರು ಓಕೆ, ಆಯುಷು, ಡೆಂಟಲ್, ಮೆಡಿಕಲ್ಲು ಯಾವ್ಯಾವ ಸೀಟ್ ತೊಗೊಂಡಿದ್ದಾರೆ. ಲೈಕ್ ಒಂದು ಯಾವ್ದಾದ್ರು ಒಂದು ಎಕ್ಸಾಂಪಲ್ ತೋರಿಸೋದಂತಂದರೆ ಓಕೆ, ನಾನೀಗ ಮೆಡಿಕಲ್ ಕ್ಲಿಕ್ ಮಾಡ್ಕೊತೀನಿ. ಓಕೆ, ಮೆಡಿಕಲ್ ಕ್ಲಿಕ್ ಮಾಡ್ಕೊಂಡ್ರೆ ಒಂದು PDF ಡೌನ್ಲೋಡ್ ಆಗುತ್ತೆ. ಈಗ ಓಕೆ, ಅಲ್ಲಿ ಏನಪ್ಪ ಅಂತಂದರೆ ಯಾರ್ಯಾರು ಯಾವ್ಯಾವ ಕಾಲೇಜ್ಗೆ ಸೀಟ್ ತೊಗೊಂಡಿದ್ದಾರೆ, ಎಷ್ಟೆಷ್ಟು ದುಡ್ಡು ಕಟ್ಟಬೇಕು ಎಲ್ಲನೂ ಕೂಡ ಒಂದೇ PDF ಏನು ಮಾಡಿದ್ದಾರೆ ಅಂತಂದರೆ ಡೀಟೇಲ್ಸಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಯಾಕಂದರೆ ವಿಡಿ ಎಲ್ಲ ಸ್ಟೂಡೆಂಟ್ಸ್ ಓಕೆ, ಯಾರ್ಯಾರು ಸ್ಟೂಡೆಂಟ್ಸು ಸೀಟ್ ತೊಗೊಂಡಿದ್ದಾರೆ ಅಂತ ಎಲ್ಲ ಸ್ಟೂಡೆಂಟ್ಸು ಒಂದು PDF ಮಾಡಿದ್ದಾರೆ. ಲೈಕ್ ಈಗ ಒಂದು PDF ಓಪನ್ ಆಯ್ತು, ಸದ್ಯಕ್ಕೆ ಓಪನ್ ಮಾಡ್ತಿದ್ದೀನಿ. ಇಲ್ಲಿ ಕಾಣಿಸ್ತಿದೆ ನೋಡಿರಿ. ಓಕೆ, ಆಲ್ ಇಂಡಿಯಾ ಓಕೆ, ಆಲ್ ಇಂಡಿಯಾನ ಕಾಣಿಸ್ತಿದೆ. ಆ್ಯಂಡ್ ಕೋರ್ಸ್ ನೇಮ್, ಕೋರ್ಸ್ ಕೋಡ್ ಕೂಡ ಕಾಣಿಸ್ತಿದೆ. ಆ್ಯಂಡ್ ನೇಮ್ ಆಫ್ ದ ಕಾಲೇಜು ಓಕೆ, ಆ್ಯಂಡ್ ಕೋರ್ಸ್ ನೇಮು, ಮತ್ತು ಇಲ್ಲಿ ಅಲಾಟೆಡ್ ಕ್ಯಾಟಗರಿ ಆ್ಯಂಡ್ ಕೋರ್ಸ್ ಫೀಸ್ ಓಕೆ ಕಾಣಿಸ್ತಿದೆ ನೋಡಿರಿ. ಯಾರೆಲ್ಲ ರ್ಯಾಂಕ್ ತೊಗೊಂಡಿದ್ರು, ನಿಮ್ಮ ರ್ಯಾಂಕ್ ಏನಾದರೂ ಓಕೆ, ನಿಮ್ಮ ರ್ಯಾಂಕ್ ಎಷ್ಟಿದೆ ನೋಡ್ಕೊರಿ. ಆ ರ್ಯಾಂಕ್ ಅವರು ನಿಮ್ಗೆ ಇದೇ ಕಾಲೇಜ್ ಸಿಕ್ಕಿದೆ ಒನ್ ಟೈಮ್ ಕನ್ಫರ್ಮೇಷನ್ ಮಾಡಿರಿ. ಆ್ಯಂಡ್ ನಿಮ್ಮ ಫೀಸ್ ಎಷ್ಟಿದೆ ಅಂತಂದ್ರೆ ನಿಮ್ಗೆ ಆಳಕ್ಕೆ ಗೊತ್ತಿದೆ. ಓಕೆ, ನಿಮ್ಮ ರ್ಯಾಂಕ್ ಕೂಡ ಗೊತ್ತಿದೆ, ನಿಮ್ಗೆ ಯಾವ ಕಾಲೇಜ್ ಸಿಕ್ಕಿದೆ ಅಂತಲೂ ಗೊತ್ತಿದೆ, ನಿಮ್ಮ ಕೋರ್ಸ್ ನೇಮ್ ಕೂಡ ಗೊತ್ತಿದೆ. ಅದಾದ ತಕ್ಷಣ ಯಾವ ಕ್ಯಾಟಗರಿ ಅಲಾಟೆಡ್ ಅಂತ ನಿಮ್ಗೆ ಗೊತ್ತು. ಆ್ಯಂಡ್ ಫೀಸ್ ಕೂಡ ಕೊಟ್ಟಿದೆ. ಬಟ್ ಅದೇನು ಮಾಡಿದಾರೆ ಅಂತಂದ್ರೆ PDF ಮಾಡಿದಾರೆ ಅವರು. ಅಂತಂದರೆ ಎಲ್ಲ ಸ್ಟೂಡೆಂಟ್ಸು ಒಂದು PDF ಮಾಡಿಬಿಟ್ಟಿದ್ದಾರೆ. ಓಕೆ, ಒನ್ ಟೈಮ್ ಚೆಕ್ ಮಾಡ್ಕೋರಿ. ಯಾಕಂದರೆ ಕೊಟ್ಟಿರೋದು ನಿಮಗೆ ನೀಟ್ ಸ್ಟೂಡೆಂಟ್ಸ್ ಓನ್ಲಿ ಕೊಟ್ಟಿದ್ದಾರೆ. ಓಕೆ, ಕಾಣಿಸ್ತಿದೆ ನೋಡಿರಿ, ನೀಟ್ ಸ್ಟೂಡೆಂಟ್ಸ್ ಓನ್ಲಿ ಕಾಣಿಸ್ತದ. ಬೇಕಾದ್ರೆ ನಾನೀಗ ಆಫೀಸ್ ನಿಮಗೆ ಮುಖಪುಟ ಅಂತ ಕಾಣಿಸ್ತಿದ್ದೀರಾ. ಓಕೆ, ಮುಖಪುಟದಲ್ಲಿ ಹೋಗ್ತೀನಿ. ಅದ್ರಲ್ಲಿ ಹೋದಾಗ ಯಾರೆಲ್ಲ ತೋರಿಸ್ತಿದ್ದಾರೆ ಒನ್ ಟೈಮ್ ನೋಡ್ಕೋರಿ. ಬೇಕಾದರೆ ಆಯುಷ್ ಕೊಟ್ಟಿದ್ದಾರೆ. ಓಕೆ, ಆಯುಷ್, ಡೆಂಟಲ್ ಆ್ಯಂಡ್ ಮೆಡಿಕಲ್ ಮೂರೇ ಕೋರ್ಸ್ ಏನು ಮಾಡಿದ್ದಾರೆ ಅಂತಂದರೆ ಒಂದು PDF ಮಾಡಿಬಿಟ್ಟಿದ್ದಾರೆ. ಓಕೆ, ಆ್ಯಂಡ್ ಇನ್ನೊಂದು ಗಮನಿಸಬೇಕು, ಇಲ್ಲಿ 4ರಿಂದ 3 ಅಪ್ಡೇಟ್ ಅಂತ ಗೊತ್ತಾಯ್ತು ನಿಮಗೆ. ಏನಪ್ಪ ಅಂದರೆ ಈ 3 ಕೋರ್ಸಸ್ಗೆ ಅಂದ್ರೆ ಆಯುಷು, ಮೆಡಿಕಲ್ಲು, ಡೆಂಟಲ್ ಕೋರ್ಸಸ್ಗೆ ಒಂದು PDF ಮಾಡಿಬಿಟ್ಟು ಬಿಟ್ಟಿದ್ದಾರೆ ಅಂತ ಅರ್ಥ. ಯಾರು ಸೀಟ್ ತೊಗೊಂಡಿದ್ರು ಎಲ್ಲ ಅವ್ರ ರ್ಯಾಂಕು, ಅವ್ರಿಗೆ ಸಿಕ್ಕಿರುವಂಥ ಕಾಲೇಜು, ಅವ್ರದ್ದು ಕೋರ್ಸ್ ಕೋಡು ಮತ್ತು ಫೀಸ್ ಎಲ್ಲನೂ ಕೂಡ ಒಂದು PDF ಮಾಡಿಬಿಟ್ಟಿದ್ದಾರೆ. ಆ್ಯಂಡ್ 4ನೇ ಅಪ್ಡೇಟ್ ಇಲ್ಲಿ ಕಾಣಿಸ್ತಿದೆ ನೋಡಿರಿ. ಓಕೆ, UG ನೀಟ್ 2024 ಅಥವಾ ವೈದ್ಯಕೀಯ, ದಂತವೈದ್ಯಕೀಯ, ಆಯುಷ್ ಮೊದಲ ಸುತ್ತಿನ ಸೀಟು ಹಂಚಿಕೆಯ ಅಂತಿಮ ಫಲಿತಾಂಶ ಅಂತ ಕೊಟ್ಬಿಟ್ಟಿದ್ದಾರೆ. ನಿಮ್ಗಾಗಲೇ ಚೆಕ್ ಮಾಡ್ಕೊಂಡಿದ್ರೆ ಕೊಟ್ಟ ತಕ್ಷಣ ನೋಡಿರಿ, ಅಂತಿಮ ಫಲಿತಾಂಶ ಪ್ರಕಟಣೆ ನಂತರ ಆಯ್ಕೆ 1 ಮಾಡಿದ ಅಭ್ಯರ್ಥಿಗಳು ಅಂದರೆ ಚಾಯ್ಸ್ 1 ಮಾಡಿದ ವಿದ್ಯಾರ್ಥಿಗಳು ಏನೆಲ್ಲ ಮಾಡಬೇಕು ಅನ್ನೋದು ಕೆಲವೊಂದಿಷ್ಟು ಕ್ರೈಟೇರಿಯಾ ಕೊಟ್ಟಿದ್ದಾರೆ. ಒನ್ ಟೈಮ್ ಬಿಟ್ಟು ಅದನ್ನ ನೋಡ್ಕೊರಿ. ಅದಾದ ತಕ್ಷಣ ಇಲ್ಲಿ ನೋಡಿರಿ, ಮೇನ್ ಇಂಪಾರ್ಟೆಂಟ್ ಟಾಪಿಕ್ಕು 1/9 UG ನೀಟ್ ಆ್ಯಂಡ್ UGC 2024 ಮೊದಲ ಸುತ್ತಿನ ಮೂಲ ದಾಖಲೆಯ ಠೇವಣಿ ಸಲ್ಲಿಕೆ ಅಂತಂದರೆ ಫಸ್ಟ್ ರೌಂಡಲ್ಲಿ ಯಾರೆಲ್ಲ ಸೀಟ್ ಸಿಗಿದೆಯೋ ಡಾಕ್ಯುಮೆಂಟ್ಸ್ ಒರಿಜಿನಲ್ ತೊಗೊಂಡು ಹೋಗ್ಬೇಕಂತಂದು ಹೇಳಿದ್ರು. ಬಟ್ ಯಾವ ಡಾಕ್ಯುಮೆಂಟ್ಸ್ ಅಂತ ಅವ್ರು ಮೆನ್ಷನ್ ಮಾಡಿಲ್ಲ. ನಾನು ಈಗಾಗಲೇ ನನ್ನ ಒಂದು ಚಾನಲಲ್ಲಿ ಒಂದು ಪ್ಲೇ ಲಿಸ್ಟನ್ನು ಕಾಣಿಸ್ತಿದೆ, ಬೇಕಾದ್ರೆ ಹೋಗ್ಬಿಟ್ಟು ನೋಡ್ಕೊರಿ. ಅಂದರೆ ಈ ವಿಡಿಯೋ ನೋಡ್ತಿದ್ರೆ ವಿಡಿಯೋಸ್ದಲ್ಲಿ ನೋಡ್ತಾ ಅದು ಪ್ಲೇ ಲಿಸ್ಟಲ್ಲಿ ಹೋಗಿ ಒಂದು ಡಾಕ್ಯುಮೆಂಟ್ಸ್ ಅಂತ ಬರ್ತದೆ. ಫಸ್ಟ್ ವೀಡಿಯೋನೇ ಇರ್ತದೆ. ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕಂತ ವೀಡಿಯೋ ಮಾಡಿದ್ದೀನಿ. ಆ ಡಾಕ್ಯುಮೆಂಟ್ಸ್ ತೊಗೊರಿ. ಆ್ಯಂಡ್ ಡಾಕ್ಯುಮೆಂಟ್ಸು ಮತ್ತೆ ಹೇಳಿದ್ರು ನೋಡ್ರಿ, ಅದನ್ನ ಯಾವಾಗ ಸಲ್ಲಿಕೆ ಮಾಡಬೇಕು, ಬಿಫೋರ್ 5ನೇ ತಾರೀಕು ಅನ್ನೋಟಿಗೆ ಅಂದರೆ ನೀವು ಸಬ್ಮಿಟ್ ಮಾಡಬೇಕು. ಸಂಗಬಿಟ್ಟು ಡಾಕ್ಯುಮೆಂಟ್ಸು ಮತ್ತು CT ಸ್ಟೂಡೆಂಟ್ಸ್ಗೆ ಏನಪ್ಪ ಅಂದರೆ ನಿಮ್ಗೆ ಡಾಕ್ಯುಮೆಂಟ್ಸ್ ಅಷ್ಟೇ ತೊಗೊಂಡು ಹೋದ್ರೆ ಸಾಕು. ನೀವು ಚಾಯ್ಸ್ 1 ಮಾಡಿದ್ರೆ ಅಡ್ಮಿಷನ್ ಆಗ್ತದೆ. ಬಟ್ ಚಾಯ್ಸ್ 2 ಕೊಟ್ಟು ಚಾಯ್ಸ್ 3 ಕೊಟ್ಟರೆ ನಿಮ್ಗೆ ಏನೂ ಕೂಡ ಮುಂದೆ ದುಡ್ಡು ಪೇ ಮಾಡೋಂಗಿರಲ್ಲ. ಬಟ್ ನೀಟ್ ಸ್ಟೂಡೆಂಟ್ಸ್ಗೆ ಏನಪ್ಪ ಅಂದರೆ ಕಾಷನ್ ಫೀಸ್ ಅಂದರೆ 1 ಲಕ್ಷ ರೂಪಾಯಿ ಕಾಷನ್ ಫೀಸ್ MBBS ಏನಾದರೂ ನೀವು ಮಾಡ್ತೀನೋ ಅನ್ನೋದಂತಂದರೆ ಆ ಒಂದು ಸ್ಟೂಡೆಂಟ್ಸ್ಗೆ ನಿಮ್ಗೆ ಏನಪ್ಪ ಅಂದರೆ ಕಾಷನ್ ಫೀಸ್ ಡಿಪಾಸಿಟ್ ಮಾಡೋಕ್ಕೆ ಹೇಳಿದ್ರೆ ಅದನ್ನ ನೆನ್ಪಿಡ್ಕೋಬೇಕು. ಅದಾದ ತಕ್ಷಣ ಮುಂದೆ ಸ್ವಲ್ಪ ಮುಂದುವರೆದ್ರಲ್ಲಿ ಕೆಳಗೆ ನೋಡಿದರೆ ಇದು ಕನ್ಫ್ಯೂಸ್ ಆಗ್ತದೆ. ಓಕೆ, UGCT ಆ್ಯಂಡ್ ಅದರ್ ಕೋರ್ಸಸ್ 2024 ಕಾಲೇಜು ದೃಢೀಕರಣ ಲಿಂಕ್ ಅಂತ ಕಾಣಿಸ್ತಿದೆ. ಇದು ಏನಂತ ಕೇಳಿದ್ರೆ ಅಷ್ಟು ಹುಡುಗರು ನೋಡಿರಿ, ಅದು ನೀವಲ್ಲ. ಓಕೆ, ನೀವು ಹೋಗ್ಬಿಟ್ಟು ಅಡ್ಮಿಷನ್ ಮಾಡಿಸ್ಕೊತೀರಾ. ಅಡ್ಮಿಷನ್ ಆದ ನಂತರ ಓಕೆ, ಅಡ್ಮಿಷನ್ ಆದ ನಂತರ ಇಲ್ಲಿ ಏನು ಕಾಣಿಸ್ತಿದೆ ನೋಡಿರಿ, ಆ ಕಾಲೇಜವ್ರು ಏನು ಮಾಡ್ತಾರಪ್ಪ ಅಂತಂದರೆ ಇಲ್ಲಿ ಕಾಣಿಸ್ತದ. ಸರಿ, ಓಕೆ, ಇಲ್ಲಿ ಕಾಣಿಸ್ತಿದೆ ನೋಡಿ, ದೃಢೀಕರಣ ಲಿಂಕ್ ಅಂತ ಹೆಂಗೆ ಕಾಣಿಸ್ತೀವಿ. ಈ ಸದ್ಯಕ್ಕೆ ಯಾರು ಬರ್ಬೋದು, ನಿಮಗೂ ಕೂಡ ಓಪನ್ ಆಗುತ್ತೆ. ಬಟ್ ನೀವು ಲಾಗಿನ್ ಆಗೋದಲ್ಲ, ಕಾಲೇಜವ್ರು ಲಾಗಿನ್ ಆಗ್ತಾರೆ. ಓಕೆ, ಕಾಲೇಜ್ ಲಾಗಿನ್ ಆಗಿಬಿಟ್ಟು ಇಂತಿಂಥ ಸ್ಟೂಡೆಂಟ್ಸ್ ಬಂದು ನಮ್ಮಲ್ಲಿ ಅಡ್ಮಿಷನ್ ಮಾಡಿಸ್ಕೊಂಡ್ರು ಅಂತಂದು ಅವ್ರು KA ರಿಪೋರ್ಟ್ ಮಾಡ್ತಾರೆ. ಅಲ್ಲಿ ನಿಮ್ಮದು ಕೂಡ ಸ್ವಲ್ಪ ವರ್ಕ್ ಇರುತ್ತೆ. ಆ ವರ್ಕ್ ಆಮೇಲೆ ಹೇಳ್ತೀನಿ. ಈ ಸದ್ಯಕ್ಕಂತೂ ಏನಿಲ್ಲ. ನಿಮ್ಮ ಅಪ್ಡೇಟ್ಗೆ ಅಂದರೆ ಏನಪ್ಪ ಅಂದರೆ ಆಯುಷು, ಡೆಂಟಲ್ಲು ಮತ್ತು ಮೆಡಿಕಲ್ಸ್ದು ಏನಪ್ಪ ಅಂದರೆ ಒಂದು PDF ಅನ್ನೋದು ಬಿಟ್ಟಿದ್ದಾರೆ. ಆ PDF ನಿಮ್ಮ ಯಾರಿಗೆಲ್ಲ ಸೀಟ್ ಅಲಾಟೆಡ್ ಆಗಿದೆ ಅದೆಲ್ಲರದು ಕೂಡ ನೇಮ್ ಬಂದಿದೆ. ಆ್ಯಂಡ್ ಅದೇ ರೀತಿಯಾಗಿ ಏನೇನೆಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗ್ಬೇಕಂದ್ರೆ ಅವ್ರು ಹೇಳಲ್ಲ. ಬಟ್ ಡಾಕ್ಯುಮೆಂಟ್ಸ್ ಒರಿಜಿನಲ್ ತೊಗೊಂಡು ಹೋಗ್ಬೇಕಂತ ಹೇಳಿದ್ರೆ ವಿತ್ 2 ಸೆಟ್ ಅಟೆಸ್ಟೇಷನ್ಸ್ ಮಾಡಿರುವಂಥ ಜೆರಾಕ್ಸ್ನ 2 ಜೆರಾಕ್ಸ್ PDF ತೊಗೊರಿ. ಟೋಟಲ್ ಏನಪ್ಪ ಅಂದರೆ ಒರಿಜಿನಲ್ 1 ಸೆಟ್ಟು ಆ್ಯಂಡ್ 2 ಸೆಟ್ಟು ಬೇಕಾಗಿರುವಂಥದ್ದು ಜೆರಾಕ್ಸ್
3 ಸೆಟ್ನ ನೀವು ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗ್ಬಿಟ್ಟು ಕಾಲೇಜಿಗೆ ಸಬ್ಮಿಷನ್ ಮಾಡಿರಿ. ನೀವೆಲ್ಲ ಯಾರೆಲ್ಲ ಚಾಯ್ಸ್ 1 ಕೊಟ್ಟಿದ್ರು ಅವರು, ಆ್ಯಂಡ್ ಚಾಯ್ಸ್ 2 ಕೊಟ್ಟರು, ಚಾಯ್ಸ್ 3 ಕೊಟ್ಟರು, ಏನೂ ಕೊಡುವರ್ಕ್ ಇರೋಲ್ಲ. ಇನ್ ಕೇಸ್ ಚಾಯ್ಸ್ 2 ಚಾಯ್ಸ್ 3 ಕೊಟ್ಟು ಮೆಡಿಕಲ್ ಮೀನ್ಸ್ ಏನಂತಂದರೆ MBBSಗೆ ಏನಾದರೂ ಟ್ರೈ ಮಾಡ್ತೀನಿ ಅನ್ನೋದಾಯ್ತಂದರೆ ನೀವು ಕಾಷನ್ ಫೀಸ್ ಅನ್ನೋದು ಪೇ ಮಾಡಬೇಕಾಗಿರ್ತದೆ ಇವಾಗಲೇ. ಓಕೆ, ಇದಿಷ್ಟು ಅಪ್ಡೇಟು. ಇಷ್ಟು ಬಿಟ್ಟಿದ್ರೆ ಅದು ಸದ್ಯಕ್ಕೆ ಇನ್ನೂ ಯಾರೆಲ್ಲ ಚಾಯ್ಸ್ ಎಂಟ್ರಿ ಮಾಡಿಲ್ಲ ಮಾಡಿರಿ. ಯಾಕಂದರೆ 3ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಬಟ್ 5ನೇ ತಾರೀಕು ಲಾಸ್ಟ್ ಡೇಟ್ ಅಡ್ಮಿಷನ್ ಫೀಸ್ ಎಲ್ಲನೂ ಅಡ್ಮಿಷನ್ ಮಾಡಿಸ್ಬೇಕು. 5ನೇ ತಾರೀಕು ಲಾಸ್ಟ್ ಡೇಟ್ ಇದೆ, ಅಂದರೆ ಇನ್ನು 4 ದಿನ ಉಳಿದದ. ಸೊ ಹಂಗಾಗ್ಬಿಟ್ಟು ಇವತ್ತು ಸಂಡೇ ಇದೆ ಅಂತ ಕಾರಣ ಕೂರ್ಬಿಡ್ರಿ. ಇವತ್ತು ಚಾಯ್ಸ್ ಎಂಟ್ರಿ ಮಾಡಿ ಚಾಲೆಂಜ್ ಮಾಡ್ಕೋರಿ. ನಾಳೆ ನೀವು ಬ್ಯಾಂಕ್ ಅಂದರೆ ಫೀಸ್ ಎಷ್ಟಿರುತ್ತೋ ಅಷ್ಟು ಪೇ ಮಾಡಿಬಿಟ್ಟು ಅಡ್ಮಿಷನ್ ಮಾಡ್ಕೋಬೋದು ಬೇಗನೆ. ಸರಿನಾ? ಏನಾದರೂ ಬಂದರೆ ಅಪ್ಡೇಟ್ ತಿಳಿಸ್ತೀನಿ. ಎಲ್ಲರೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.